ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಬದಲಾವಣೆಗೆ ರೆಬೆಲ್ಸ್ ಬಡ ಬಿಗಿ ಪಟ್ಟು ಹಿಡಿದಿತ್ತು. ಅದು ನಿಮಗೆ ಗೊತ್ತೇ ಇದೆ. ಯಾವ ರೀತಿ ಟಾಕ್ ವಾರು ಫೈಟ್ ಎಲ್ಲ ನಡೀತಾ ಇತ್ತು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಬಿಜೆಪಿ ರೆಬೆಲ್ಸ್ ಸೈಲೆಂಟ್ ಆದಂತ ಬೆನ್ನಲ್ ಅದೊಂದು ನೋಟಿಸ್ ಕೊಟ್ಟಿದ್ರು ಹೈಕಮಾಂಡ್ ನಿಂದ. ಆ ನೋಟಿಸ್ಗೆ 9 ಪುಟಗಳ ಉತ್ತರವನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿಮಗೆ ಗೊತ್ತೇ ಇದೆ. ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಹಾಗಾದ್ರೆ ಸೈಲೆಂಟ್ ಆದ್ಮೇಲೆ ಅನ್ನೋ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗೇ ಇರ್ತಾರಾ ಅಥವಾ ಹೊಸದೊಂದು ದಾಳ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಬನ್ನಿ ಅವಾಗ ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿದೆ, ನೋಡೋಣ. ಸೈಲೆಂಟ್ ಆದ ಬಿಜೆಪಿ ರೆಬಲ್ಸ್ ನಿಂದ ಹೊಸ ಪ್ಲಾನ್ ಬದಲಾಗುತ್ತಾ ರೆಬಲ್ಸ್ ಟೀಮ್ನ ನಾಯಕತ್ವ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇಷ್ಟು ದಿನಗಳ ಕಾಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಆ ಬೆನ್ನಲ್ಲೇ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅಂತ ಗುಡುಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿದಿಲ್ಲ ಅಂತಲೂ ಹೇಳಿದ್ರು. ಆದರೆ ಇನ್ನೊಂದು ಮೂಲದ ಪ್ರಕಾರ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ನಿಂದ ರೆಬಲ್ಸ್ ಹಿಂದಕ್ಕೆ ಸರಿದ್ರ ಅನ್ನೋ ಚರ್ಚೆಯಾಗ್ತಾ ಇದೆ. ಈಗಾಗಲೇ ಬಿಜೆಪಿ ರೆಬಲ್ಸ್ ಸೈಲೆಂಟ್ ಆದ ಬೆನ್ನಲ್ಲೇ ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಅನ್ನೋ ಬಗ್ಗೆ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗಿರ್ತಾರಾ ಅಥವಾ ಹೊಸದೊಂದು ದಾಳ ಪ್ರಯೋಗಿಸ್ತಾರಾ ಅನ್ನೋ ಚರ್ಚೆ ಕೇಳಿಬರ್ತಿದೆ. ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಿನಂತೆ ವಿಜೇಂದ್ರಗೆ ಮತ್ತೊಂದು ಚಾಲೆಂಜ್ ಎದುರಾಗಲಿದ್ಯಾ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಮುಂದಿನ 3 ವರ್ಷದಲ್ಲಿ ಪರ್ಯಾಯ ನಾಯಕತ್ವದ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಅಂದಹಾಗೆ 2028ರ ಚುನಾವಣೆ ಬಿಎಸ್ವೈ ಫ್ಯಾಮಿಲಿ ನೇತೃತ್ವದಲ್ಲಿ ಬೇಡ ಅನ್ನೋದು ರೆಬಲ್ಸ್ ಲೆಕ್ಕಾಚಾರವಾಗಿದ್ದು, ಸೋಮಣ್ಣ ಮಾರ್ಗದರ್ಶನದಲ್ಲಿ ಲಿಂಗಾಯತರ ವೇದಿಕೆ ಲಿಂಗಾಯತ ಸ್ವಾಮೀಜಿಗಳನ್ನ ವಿಶ್ವಾಸಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಂತೆ. ಇನ್ನು ಮುಂದೆ ರೆಬಲ್ಸ್ ಟೀಮ್ಗೆ ಸೋಮಣ್ಣ ಸಾರಥ್ಯ ವಹಿಸ್ತಾರಾ ಅನ್ನೋದು ತೆರೆಮರೆಯಲ್ಲಿ ಚರ್ಚೆಯಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಬದಲಾವಣೆಗೆ ರೆಬೆಲ್ಸ್ ಬಡ ಬಿಗಿ ಪಟ್ಟು ಹಿಡಿದಿತ್ತು. ಅದು ನಿಮಗೆ ಗೊತ್ತೇ ಇದೆ. ಯಾವ ರೀತಿ ಟಾಕ್ ವಾರು ಫೈಟ್ ಎಲ್ಲ ನಡೀತಾ ಇತ್ತು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಬಿಜೆಪಿ ರೆಬೆಲ್ಸ್ ಸೈಲೆಂಟ್ ಆದಂತ ಬೆನ್ನಲ್ ಅದೊಂದು ನೋಟಿಸ್ ಕೊಟ್ಟಿದ್ರು ಹೈಕಮಾಂಡ್ ನಿಂದ. ಆ ನೋಟಿಸ್ಗೆ 9 ಪುಟಗಳ ಉತ್ತರವನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿಮಗೆ ಗೊತ್ತೇ ಇದೆ. ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಹಾಗಾದ್ರೆ ಸೈಲೆಂಟ್ ಆದ್ಮೇಲೆ ಅನ್ನೋ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗೇ ಇರ್ತಾರಾ ಅಥವಾ ಹೊಸದೊಂದು ದಾಳ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಬನ್ನಿ ಅವಾಗ ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿದೆ, ನೋಡೋಣ. ಸೈಲೆಂಟ್ ಆದ ಬಿಜೆಪಿ ರೆಬಲ್ಸ್ ನಿಂದ ಹೊಸ ಪ್ಲಾನ್ ಬದಲಾಗುತ್ತಾ ರೆಬಲ್ಸ್ ಟೀಮ್ನ ನಾಯಕತ್ವ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇಷ್ಟು ದಿನಗಳ ಕಾಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಆ ಬೆನ್ನಲ್ಲೇ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅಂತ ಗುಡುಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿದಿಲ್ಲ ಅಂತಲೂ ಹೇಳಿದ್ರು. ಆದರೆ ಇನ್ನೊಂದು ಮೂಲದ ಪ್ರಕಾರ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ನಿಂದ ರೆಬಲ್ಸ್ ಹಿಂದಕ್ಕೆ ಸರಿದ್ರ ಅನ್ನೋ ಚರ್ಚೆಯಾಗ್ತಾ ಇದೆ. ಈಗಾಗಲೇ ಬಿಜೆಪಿ ರೆಬಲ್ಸ್ ಸೈಲೆಂಟ್ ಆದ ಬೆನ್ನಲ್ಲೇ ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಅನ್ನೋ ಬಗ್ಗೆ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗಿರ್ತಾರಾ ಅಥವಾ ಹೊಸದೊಂದು ದಾಳ ಪ್ರಯೋಗಿಸ್ತಾರಾ ಅನ್ನೋ ಚರ್ಚೆ ಕೇಳಿಬರ್ತಿದೆ.
ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಿನಂತೆ ವಿಜೇಂದ್ರಗೆ ಮತ್ತೊಂದು ಚಾಲೆಂಜ್ ಎದುರಾಗಲಿದ್ಯಾ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಮುಂದಿನ 3 ವರ್ಷದಲ್ಲಿ ಪರ್ಯಾಯ ನಾಯಕತ್ವದ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಅಂದಹಾಗೆ 2028ರ ಚುನಾವಣೆ ಬಿಎಸ್ವೈ ಫ್ಯಾಮಿಲಿ ನೇತೃತ್ವದಲ್ಲಿ ಬೇಡ ಅನ್ನೋದು ರೆಬಲ್ಸ್ ಲೆಕ್ಕಾಚಾರವಾಗಿದ್ದು, ಸೋಮಣ್ಣ ಮಾರ್ಗದರ್ಶನದಲ್ಲಿ ಲಿಂಗಾಯತರ ವೇದಿಕೆ ಲಿಂಗಾಯತ ಸ್ವಾಮೀಜಿಗಳನ್ನ ವಿಶ್ವಾಸಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಂತೆ. ಇನ್ನು ಮುಂದೆ ರೆಬಲ್ಸ್ ಟೀಮ್ಗೆ ಸೋಮಣ್ಣ ಸಾರಥ್ಯ ವಹಿಸ್ತಾರಾ ಅನ್ನೋದು ತೆರೆಮರೆಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಪಟ್ಟ ಬದಲಾವಣೆಗೆ ರೆಬೆಲ್ಸ್ ಬಣ ಬಿಗಿ ಪಟ್ಟು ಹಿಡಿದಿತ್ತು. ಅದು ನಿಮಗೆ ಗೊತ್ತೇ ಇದೆ. ಯಾವ ರೀತಿ ಟಾಕ್ ವಾರು ಫೈಟು ಎಲ್ಲ ನಡೀತಾ ಇತ್ತು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಬಿಜೆಪಿ ರೆಬೆಲ್ಸ್ ಸೈಲೆಂಟ್ ಆದಂತ ಬೆನ್ನಲ್ ಅದೊಂದು ನೋಟಿಸ್ ಕೊಟ್ಟಿದ್ರು ಹೈಕಮಾಂಡ್ ನಿಂದ. ಆ ನೋಟಿಸ್ಗೆ 9 ಪುಟಗಳ ಉತ್ತರವನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ರು. ನಿಮಗೆ ಗೊತ್ತೇ ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಹಾಗಾದ್ರೆ ಸೈಲೆಂಟ್ ಆದ್ಮೇಲೆ ಅನ್ನೋ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗೇ ಇರ್ತಾರಾ ಅಥವಾ ಹೊಸದೊಂದು ದಾಳ ಏನಾದ್ರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತ ಚರ್ಚೆ ಕೇಳಿ ಬರ್ತಾ ಇದೆ. ಬರೀ ಅವಾಗ ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿದೆ, ನೋಡೋಣ. ಸೈಲೆಂಟ್ ಆದ ಬಿಜೆಪಿ ರೆಬಲ್ಸ್ನಿಂದ ಹೊಸ ಪ್ಲಾನ್ ಬದಲಾಗುತ್ತಾ ರೆಬಲ್ಸ್ ಟೀಮ್ನ ನಾಯಕತ್ವ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇಷ್ಟು ದಿನಗಳ ಕಾಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ ಗುಡುಗಿದ್ರು. ಆ ಬೆನ್ನಲ್ಲೇ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಲೇಬೇಕು ಅಂತ ಗುಡುಗಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಬಣದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿದಿಲ್ಲ ಅಂತಲೂ ಹೇಳಿದ್ರು. ಆದರೆ ಇನ್ನೊಂದು ಮೂಲದ ಪ್ರಕಾರ ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಫೈಟ್ನಿಂದ ರೆಬಲ್ಸ್ ಹಿಂದಕ್ಕೆ ಸರಿದ್ರ ಅನ್ನೋ ಚರ್ಚೆಯಾಗ್ತಾ ಇದೆ. ಈಗಾಗಲೇ ಬಿಜೆಪಿ ರೆಬಲ್ಸ್ ಸೈಲೆಂಟ್ ಆದ ಬೆನ್ನಲ್ಲೇ ಬಿಜೆಪಿ ಭಿನ್ನರ ಗುಂಪಿನ ಮುಂದಿನ ಪ್ಲಾನ್ ಏನು ಅನ್ನೋ ಬಗ್ಗೆ ಕುತೂಹಲ ಶುರುವಾಗಿದೆ. ಮುಂದಿನ 3 ವರ್ಷ ರೆಬಲ್ಸ್ ಸೈಲೆಂಟ್ ಆಗಿರ್ತಾರಾ ಅಥವಾ ಹೊಸದೊಂದು ದಾಳ ಪ್ರಯೋಗಿಸ್ತಾರಾ ಅನ್ನೋ ಚರ್ಚೆ ಕೇಳಿಬರ್ತಿದೆ. ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಿನಂತೆ ವಿಜೇಂದ್ರಗೆ ಮತ್ತೊಂದು ಚಾಲೆಂಜ್ ಎದುರಾಗಲಿದ್ಯಾ ಎನ್ನಲಾಗ್ತಾ ಇದೆ. ಯಾಕಂದ್ರೆ ಮುಂದಿನ 3 ವರ್ಷದಲ್ಲಿ ಪರ್ಯಾಯ ನಾಯಕತ್ವದ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಅಂದಹಾಗೆ 2028ರ ಚುನಾವಣೆ ಬಿಎಸ್ವೈ ಫ್ಯಾಮಿಲಿ ನೇತೃತ್ವದಲ್ಲಿ ಬೇಡ ಅನ್ನೋದು ರೆಬಲ್ಸ್ ಲೆಕ್ಕಾಚಾರವಾಗಿದ್ದು, ಸೋಮಣ್ಣ ಮಾರ್ಗದರ್ಶನದಲ್ಲಿ ಲಿಂಗಾಯತರ ವೇದಿಕೆ ಲಿಂಗಾಯತ ಸ್ವಾಮೀಜಿಗಳನ್ನ ವಿಶ್ವಾಸಕ್ಕೆ ಪಡೆಯಲು ಸಿದ್ಧತೆ ನಡೆಸಿದ್ದಂತೆ. ಇನ್ನು ಮುಂದೆ ರೆಬಲ್ಸ್ ಟೀಮ್ಗೆ ಸೋಮಣ್ಣ ಸಾರಥ್ಯ ವಹಿಸ್ತಾರಾ ಅನ್ನೋದು ತೆರೆಮರೆಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.